ಆಕೆ ಮಾಮೂಲಿ ಪ್ರಯಾಣಿಕರಂತೆ ಬಸ್ ಹತ್ತಿದ್ಲು. ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಕಂಡಕ್ಟರ್ ಆಕೆ ಮೇಲೆ ಫುಲ್ ಗರಂ ಆಗಿದ್ದ. ಯಾಕಂದ್ರೆ ಪ್ರಯಾಣಿಕರ ವೇಷದಲ್ಲಿದ್ದ ಆ ಕೇಡಿ ಲೇಡಿ ಕಂಡಕ್ಟರ್ನ ಹಣ ಇದ್ದ ಬ್ಯಾಗ್ ಅನ್ನೇ ಕದ್ದು ಸಿಕ್ಬಿದ್ದಿದ್ಲು. ನೀನ್ ಹೆಂಗಮ್ಮ ಬ್ಯಾಗ್ ತಗೊಂಡೆ? ನಂದು ಬ್ಯಾಗ್ ಹೆಂಗ್ ತಗೊಂಡಿದ್ಯಾ? ಟಿಕೆಟ್ ಬ್ಯಾಗ್ ಹೆಂಗ್ ತಗೊಂಡಿದ್ಯಾ? ಟಿಕೆಟ್ ಬ್ಯಾಗ್ ಹೆಂಗ್ ತಗೊಂಡಿದ್ಯಾ? ಪೊಲೀಸರು ಕರೆಯೋಣ ಒಂದು ನಿಮಿಷ ತೆಗಿಬಿಡಿ. ಹೆಂಗ್ ಬಂತಲ್ಲಿ ಬ್ಯಾಗು? ಡೋರ್ ತೆಗಿರಿ, ನನ್ನ ಮಕ್ಕಳಿದ್ದಾರೆ, ನನ್ನ ಗಂಡನಿಗೆ ಹುಷಾರಿಲ್ಲ, ಮಕ್ಕಳು ಕಾಯ್ತಿದ್ದಾರೆ, ಮನೆಗೆ ಹೋಗಬೇಕು ಅಂತ ಈ ಮಹಿಳೆ ಅಂಗಲಾಚೋದನ್ನ ನೋಡಿದ್ರೆ ಸ್ಟಾಪ್ ಅಲ್ಲದ ಸ್ಟಾಪ್ ನಲ್ಲಿ ಇಳಿಯೋಕೆ ಕೇಳ್ತಿದ್ದಾಳೆ ಅನ್ಸುತ್ತೆ. ಆದ್ರೆ ಈ ನೌಟಂಕಿ ಲೇಡಿ ಮಾಡಿರೋದೇ ಬೇರೆ. ಹೆಂಗಮ್ಮ ತಗೊಂಡೆ ಬ್ಯಾಗು? ಡ್ಯೂಟಿ ಬ್ಯಾಗ್ ಹೆಂಗ್ ತಗೊಂಡಿದ್ಯಮ್ಮ? ನೋಡಿ ಮೇಡಮ್, ಅಲ್ಲಿ ಬ್ಯಾಗ್ ಅಲ್ಲೆಲ್ಲ ಎತ್ಕೊಂಡಿರೋದು ನೋಡಿ. ಅಲ್ಲಿದ್ದಾರೆ, ಅಲ್ಲಿ ಸಾಕ್ಷಿಗೆ ಅಲ್ಲೇ ಇದ್ದಾರೆ. ಅಲ್ಲಿ ನೋಡಿ ಸಾಕ್ಷಿಗೆ ಅಲ್ಲೇ ಇದ್ದಾರೆ. ನೋಡ್ರಿ ಅಲ್ಲಿ ಬಿಎಂಟಿಸಿ ಬಸ್ ನಲ್ಲಿ ಕಂಡಕ್ಟರ್ ಹಣದ ಬ್ಯಾಗ್ಗೆ ಕನ್ನ. ರೆಡ್ ಹ್ಯಾಂಡ್ ಆಗಿ ಲಾಕ್ ಆದ್ರೂ ಕಳ್ಳಿಯ ಹೈ ಡ್ರಾಮಾ ನೋಡಿ. ಹಣೆ ತುಂಬಾ ಬಟ್ಟು, ತಲೆ ತುಂಬಾ ಹೂ ಮುಡಿದು ನೋಡೋಕೆ ಸಭ್ಯಳಂತೆ ಕಾಣ್ತಿದ್ದಾಳೆ. ಆದ್ರೆ ಈಕೆ ಖತರ್ನಾಕ್ ಕಳ್ಳಿ. ಬಿಎಂಟಿಸಿ ಬಸ್ ಹತ್ತಿ ಅಲ್ಲಿ ಕಂಡಕ್ಟರ್ ಡ್ಯೂಟಿ ಬ್ಯಾಗ್ ಅನ್ನೇ ಕದ್ದಿದ್ದಾಳೆ. ನನ್ ಟಿಕೆಟ್ ಬೇಡ ಕಳ್ತನ ಮಾಡಿದ್ದೆ ಅಮ್ಮ. ಹೌದು ಹಾಕಿ, ಡೋರ್ ಹಾಕಿ ಮೇಡಮ್. ನೋಡಿ ಅಲ್ಲಿ ನಂದು ಡ್ಯೂಟಿ ಬ್ಯಾಗ್ ತಗೊಂಡಿದ್ದಾರೆ. ನೋಡಿದ್ರಲ್ಲ, ಬ್ಯಾಗ್ ಕದಿಯೋದಲ್ದೆ ಕಂಡಕ್ಟರ್ಗೆ ಆವಾಜ್ ಹಾಕಿದ್ದಾಳೆ. ನಿನ್ನೆ ಬಾಣಾವರದಿಂದ ಕೆಆರ್ ಪುರಂಗೆ KA 57F6331 ನಂಬರ್ನ ಬಿಎಂಟಿಸಿ ಬಸ್ ತೆರಳುತ್ತಿತ್ತು. ಈ ಬಸ್ನಲ್ಲಿ ಕಂಡಕ್ಟರ್ ನವೀನ್ ಕುಮಾರ್ ಅವರ ಹಣದ ಬ್ಯಾಗ್ ಕದ್ದು ಸೀಟಲ್ಲೇ ಮಳ್ಳಿಯಂತೆ ಕುಳಿತಿದ್ಲು. ಇದನ್ನ ಗಮನಿಸಿದ ಸಹ ಪ್ರಯಾಣಿಕರು ಕಂಡಕ್ಟರ್ ಗಮನಕ್ಕೆ ತಂದಿದ್ರು. ಬಳಿಕ ಬಸ್ನ 2 ಡೋರ್ ಬಂದ್ ಮಾಡಿ ಮಹಿಳೆಯನ್ನ ಲಾಕ್ ಮಾಡಿದ್ದಾರೆ. ಬೇರೆ ಬ್ಯಾಗ್ನೊಳಗೆ ಕಂಡಕ್ಟರ್ನ ಡ್ಯೂಟಿ ಬ್ಯಾಗ್ ಬಚ್ಚಿಟ್ಟಿದ್ಲು. ಯಾಕೆ ಕದ್ದೆ ಅಂತ ಕೇಳಿದ್ರೆ ಏನೇನೋ ಡ್ರಾಮಾ ಮಾಡಿ ಕಂಡಕ್ಟರ್ಗೆ ಆವಾಜ್ ಹಾಕಿದ್ದಾಳೆ. ತೆಗಿಬೇಡ ಡೋರ್ ತೆಗಿಬೇಡ. ನೀನ್ ಹೆಂಗಮ್ಮ ಬ್ಯಾಗ್ ತಗೊಂಡೆ? ನಂದು ಬ್ಯಾಗ್ ಹೆಂಗ್ ತಗೊಂಡಿದ್ಯಾ? ಟಿಕೆಟ್ ಬ್ಯಾಗ್ ಹೆಂಗ್ ತಗೊಂಡಿದ್ಯಾ? ಟಿಕೆಟ್ ಬ್ಯಾಗ್ ಹೆಂಗ್ ತಗೊಂಡಿದ್ಯಾ? ಪೊಲೀಸರು ಕರೆಯೋಣ ಒಂದು ನಿಮಿಷ. ಪೊಲೀಸರು ಕರೆಯೋಣ ಒಂದು ನಿಮಿಷ. ಪೊಲೀಸರು ಈಕೆಯ ನಾಟಕಕ್ಕೆ ಕರಗದ ಟ್ರಾಫಿಕ್ ಪೊಲೀಸರು ಸೀದಾ ಕೆಆರ್ ಪುರಂ ಪೊಲೀಸ್ ಸ್ಟೇಷನ್ ಕಡೆ ಗಾಡಿ ತಿರುಗಿಸಿದ್ರು. ಸದ್ಯ ಪೊಲೀಸರು NCR ದಾಖಲಿಸಿಕೊಂಡಿದ್ದಾರೆ. ಕಿಲಾಡಿ ಮಹಿಳೆ ಜೊತೆಗಿದ್ದ 3 ಆಧಾರ್ ಕಾರ್ಡ್ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.